ಲೈಟ್ ಹೌಸ್ ಥಿಯರಿ ಬಗ್ಗೆ ಗೊತ್ತಾ ನಿಮಗೆ? ದೀಪಸ್ತಂಭ ಸಮುದ್ರದ ಹತ್ರ ಇರುತ್ತಲ್ಲ, ಎಷ್ಟೇ ಜೋರಾದ ಅಲೆಗಳು ಅದನ್ನು ಹೊಡೆದ್ರೂ ಅದು ಕದಲದೇ ಇಲ್ಲ. ಅದರದ್ದೇ ಆದಂತಹ ಒಂದು ಲೈಟಿಂದ ಸಣ್ಣ ಪುಟ್ಟ ಬೋಟ್ಸ್ ಆಗಲಿ ಶಿಪ್ ಎಲ್ಲದಕ್ಕೂ ದಾರಿದೀಪವಾಗಿ ನಿಂತಿರುತ್ತೆ. ಇದೇ ಥರನೇ ಲೈಫಲ್ಲಿ ಕೂಡ ಅಷ್ಟೇ. ಏನೇ ಸಿಚುವೇಶನ್ ಬಂದ್ರೂ ನಾವು ನಮ್ಮ ವ್ಯಾಲ್ಯೂಸ್ನ ಬಿಟ್ಕೊಡ್ದೆ ಬೇರೆಯವ್ರಿಗೆ ಆದಷ್ಟು ಇನ್ಸ್ಪಿರೇಷನ್ ಆಗಿ ಅಥವಾ ಜಸ್ಟ್ ಮಾಡಿರೋದಕ್ಕೆಲ್ಲ ಎನ್ಕರೇಜ್ ಮಾಡ್ತಾ ಹೋಗ್ತಾ ಇದ್ದರೆ ಒಂದು ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಾವು ನಮ್ಮ ವ್ಯಾಲ್ಯೂಸ್ನ ಬಿಟ್ಕೊಡದೆ ಇರುವಾಗ ರೈಟ್ ಆಪರ್ಚುನಿಟೀಸ್, ರೈಟ್ ಗ್ರೋತ್ ಎಲ್ಲನೂ ನಮಗೆ ಸಿಗ್ತಾ ಬರುತ್ತೆ. ಸೊ ಬಿ ಯೋರ್ ಓನ್ ಲೈಟ್ ಹೌಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇಲ್ಲ, ಟೊಮೆಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿಕೊಂಡು ತುಂಬ ದಿನಗಳಾದಮೇಲೆ ನಮ್ಮನೇಲಿ ಇಡ್ಲಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆಗೆ ಅಂತ ಮಕ್ಕಳಿಗೆಲ್ಲನೂ ಕಡಲೆಬೀಜ ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಒಂದು ಸ್ವಲ್ಪ ಪೀನಟ್ಸಿಂದ ಅಲರ್ಜಿ ಇದೆ, ಡೈಜೆಷನ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರ ನನಗೆ ಅಂತ ಈ ಟೊಮೆಟೊ ಗೊಜ್ಜನ್ನ ಕ್ಯಾರಿ ಮಾಡಿ ಈ ಇಡ್ಲಿ ಜೊತೆ ರೀಸೆಂಟಾಗೆ ನಾವು ಮುರುಗನ್ ಇಡ್ಲಿಗೆ ಹೋಗಿದ್ವಲ್ಲ, ಅಲ್ಲೊಂದು ಗಾರ್ಲಿಕ್ ಪೌಡರ್ ಇತ್ತು ಪುಡಿ, ಅದನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೇ ನಾನು ರೈಸ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಮಕ್ಕಳಿಗೆ. ಆ್ಯಸ್ ಯೂಶ್ವಲ್ ನಾನು ಗಂಜಿ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಕುಕ್ಕುಂಬರ್ನ ಕ್ಯಾರಿ ಮಾಡಿ, ಹೊಟ್ಟೆ ಹಸಿದ್ರೆ ಆ್ಯಪಲ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಮಾಡಿದ್ದನ್ನೆಲ್ಲ ಪ್ಯಾಕ್ ಮಾಡಿ ಇನ್ನು ಸ್ಕೂಲ್ಗೆ ಹೊರಡುವಂಥ ಸಮಯ. ಇವತ್ತೊಂದು ಸ್ವಲ್ಪ ಎಮೋಷ್ನಲ್ ಡೇ ಅಂತ ಹೇಳ್ಬೋದು. ಈ ಅಕಾಡೆಮಿಕ್ ಇಯರ್ನ ಲಾಸ್ಟ್ ಡೇ ಆಗಿತ್ತು, ಮಕ್ಕಳು ಈ ವರ್ಷದ ಈ ಕ್ಲಾಸ್ನ ಲಾಸ್ಟ್ ಡೇ ಆಗಿತ್ತು. ಸೊ ಅವ್ರ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ಕಾರ್ಡ್ಸ್, ಗಿಫ್ಟ್ಸ್, ಚಾಕ್ಲೇಟ್ಸ್, ಒಂದು ಒಳ್ಳೆ ಎನ್ವೈರ್ಮೆಂಟ್ ಆಗಿತ್ತು. ಆ್ಯಂಡ್ ಎಮೋಷ್ನಲ್ ಕೂಡ ಅನಿಸ್ತಾಯಿತ್ತು. ಈ ಇನ್ನೋಸೆಂಟ್ ಏಜಲ್ಲಿ ಅವ್ರ ಈ ಥರ ಕಾರ್ಡ್ಸ್, ಗಿಫ್ಟ್ಸ್ನೆಲ್ಲ ಮಾಡಿ ಆ್ಯಂಡ್ ಮಿಸ್ ಯು ಅಂತೆಲ್ಲ ಹೇಳ್ತಾರೆ. ಸೊ ಐ ವಾಸ್ ವೆರಿ ವೆರಿ ಎಮೋಷ್ನಲ್. ಮನೆಗೆ ಬಂದು ಇನ್ನೇನು ಹಬ್ಬಕ್ಕೆ ಅಂತ ಆರ್ಯನ್ಗೆ, ಭಾರ್ಗವಿಗೆಲ್ಲನೂ ಬಟ್ಟೆ ತೊಗೊಂಬಂದು ಅದ್ರ ಜೊತೆಗೆ ಏನೇನು ಬೇಕೋ ಎಲ್ಲದನ್ನು ಹಿಂದಿನ ದಿನವೇ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕೊರಿಯನ್, ಜಾಪನೀಸ್ ಫುಡ್ಡೆಲ್ಲನೂ ಈಗ ಸ್ವಲ್ಪ ಟ್ರೆಂಡಲ್ಲಿದೆ. ಸೊ ಮಕ್ಕಳು ರಾಮನ್ನ ಪ್ರಿಪೇರ್ ಮಾಡ್ತೀನಿ ಅಂತಂದರು. ಸೊ ಅವ್ರಿಗೆ ಆ ಜವಾಬ್ದಾರಿನ ಬಿಟ್ಟು ಹೇಗೋ ಒನ್ಸ್ ಇನ್ ಅ ವೈಲ್ ದೇ ಕ್ಯಾನ್ ಹ್ಯಾವ್ ಇಟ್ ಅಂತ ಅವರು ಮಾಡಿಕೊಂಡು ತಿಂದರು. ಇದಾದ ನಂತರ ಗಿಡಗಳಿಗೆ ನೀರು ಹಾಕುವಂಥ ಸಮಯ. ಸಮ್ಮರ್ ಆಗಿರೋದ್ರಿಂದ ಎವ್ರಿ ಟೈಮ್ ಚೆಕ್ ಮಾಡ್ತಾ ಇರಬೇಕು. ಆಲ್ಮೋಸ್ಟ್ ನನ್ನ ಒಂದು ಗಿಡನ ನಾನು ವೆರಿ ಬ್ಯಾಡ್ ಸ್ಟೇಟಲ್ಲಿ ನೋಡಿದಾಗ ತುಂಬಾ ಬೇಜಾರಾಗ್ತಾಯಿತ್ತು. ಇದಾದಮೇಲೆ ಹಬ್ಬಕ್ಕೆ ಏನೇನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಟ್ಟು ಡಿನ್ನರೆಲ್ಲ ಮುಗಿಸ್ಕೊಂಡು ಇವತ್ತಿನ ದಿನನೂ ಕೂಡ ಇದೇ ರೀತಿಯಲ್ಲಿ ಎಂಡ್ ಮಾಡ್ತೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.